ನಮಸ್ಕಾರ ವೀಕ್ಷಕರೇ. ಸೊ ಈ ಒಂದು ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಜೆಮಿನೈ ಮಿಥುನ ರಾಶಿ 2025 ಮೇ ಹೇಗಿರುತ್ತೆ, ಭವಿಷ್ಯ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ತಿಂಗಳಲ್ಲಿ ಅನ್ನುವ ವಿಷಯವಾಗಿ ರೀಡಿಂಗ್ನ ಮಾಡ್ತಾ ಹೋಗ್ತೀನಿ. ಟ್ಯಾರೋ ರೀಡಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಲೆಟ್ ಸ್ಟಾರ್ಟ್. ಜೆಮಿನೈ ಮಿಥುನ ರಾಶಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಈ ಒಂದು ರೀಡಿಂಗ್ನಲ್ಲಿ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಸೊ ನಿಮ್ಮ ಎನರ್ಜಿ ಹೇಗಿದೆ, ಮೇ ಮಂತಿನ ಥೀಮ್ ಎನರ್ಜಿ ಹೇಗಿದೆ, ಗೋಲ್ ಏನಾಗಿರುತ್ತೆ ಮೇ ತಿಂಗಳಿನ, ಹಾಗೂ ಆಬ್ಸ್ಟಿಕಲ್ಸ್ ಏನಾದ್ರು ಇದೆಯಾ, ಮತ್ತು ಅಕಂಪ್ಲಿಷ್ಮೆಂಟ್ ಅಂದರೆ ಏನನ್ನು ಸಾಧಿಸ್ತೀರಾ ಮೇ ತಿಂಗಳಲ್ಲಿ, ನೀವೇನನ್ನು ಅವಾಯ್ಡ್ ಮಾಡಬೇಕು, ಅದಾದ ನಂತರ ಏನನ್ನು ಎಂಬ್ರೇಸ್ ಏನನ್ನು ಹೆಚ್ಚು ಮಾಡಬೇಕಾಗತ್ತೆ ನೀವು, ಹಾಗೂ ಯಾವ ರೀತಿಯಾದ ಸಪೋರ್ಟ್ ನಿಮಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಹಾಗೂ ಯೂನಿವರ್ಸಿಂದ ಗೈಡೆನ್ಸ್ ಏನು, ಇದೆಲ್ಲವನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಲೆಟ್ಸ್ ಸಿ ಏನಿದೆ ರೀಡಿಂಗ್ ಅಂತ. ಸೊ ನಿಮ್ಮ ಎನರ್ಜಿ ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ನೀವು ಒಂದು ಪವರ್ಫುಲ್ ಸ್ಟೇಟ್ನಲ್ಲೇ ಇದ್ದೀರಾ. ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲ್ನಲ್ಲಿದೆ, ನಿಮ್ಮ ಹಿಡಿತದಲ್ಲಿದೆ. ನೀವೇನು ಮಾಡ್ತಾ ಇದ್ದೀರಿ ಅಂತ ನಿಮಗೆ ಒಂದು ಅವೇರ್ನೆಸ್ ಇದೆ, ನಿಮಗೆ ಗೊತ್ತಿದೆ, ಕ್ಲಿಯರ್ ಆಗಿದ್ದೀರಾ, ನಿಮ್ಮ ಲೈಫ್ ಬಗ್ಗೆ ನೀವು ಕ್ಲಿಯರ್ ಆಗಿದ್ದೀರಾ. ಹಾಗೂ ಬೇರೆಯವರು ನಿಮ್ಮನ್ನು ಉಪಯೋಗಿಸ್ಕೋಬಹುದು ಅನ್ನುವಂಥ ಒಂದು ಸಿಚುವೇಶನ್ ನಾನು ನೋಡ್ತಾ ಇಲ್ಲ. ನೀವು ತುಂಬಾ ಫೋಕಸ್ಡ್ ಆಗೂ ಇದ್ದೀರಾ. ಓಕೆ, ವಿಚ್ ಇಸ್ ಗುಡ್ ಫಾರ್ ಯು. ನಿಮ್ಮ ಎನರ್ಜಿ ತುಂಬ ವೈಬ್ರೆಂಟಾಗಿ ನಾನು ನೋಡ್ತಾ ಇದ್ದೀನಿ, ವಿಚ್ ಇಸ್ ಗುಡ್. ಥೀಮ್ ಆಫ್ ದ ಮಂತ್ ಜಸ್ಟಿಸ್ ಬರ್ತಿರೋದ್ರಿಂದ ಮೇ ತಿಂಗಳಲ್ಲಿ ಕೋರ್ಟು ಕಚೇರಿ ಕೇಸ್ ಪ್ರಾಬ್ಲಮ್ಸ್ ಏನಾದರೂ ನ್ಯಾಯ ಸಿಗಬೇಕು ಅನ್ನೋ ವಿಷಯವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅಂದರೆ ಆ ವಿಷಯವಾಗಿ ನಿಮಗೆ ನ್ಯಾಯ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ಅಂದರೆ ನಿಮಗೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಅನ್ಯಾಯ ಆಗಿದೆ, ನೋವಾಗಿದೆ, ಹಾಗೂ ನಿಮ್ಮ ಪ್ರಕಾರವಾಗಿ ನಿಮಗೆ ಅದಕ್ಕೆ ಸರಿಯಾಗಿ ಫೇರ್ ಆಗಿ ಜಸ್ಟಿಸ್ ಸಿಗಲಿಲ್ಲ ಅನ್ನುವಂಥ ಒಂದು ಅನುಭವ ಆಗಿದೆ ಅಂದರೆ ನಿಮಗೆ ಮೇ ತಿಂಗಳಲ್ಲಿ ಉತ್ತರ ಸಿಗುತ್ತೆ, ನಿಮಗೆ ಪೂರಕವಾಗೇ ಸಿಗುತ್ತೆ. ಸ್ಪೆಷಲಾಗಿ ಕೋರ್ಟು ಕಚೇರಿ ವಿಷಯವಾಗಿ ಏನಾದರೂ ಪ್ರಾಬ್ಲಮ್ಸ್ನ ಅನುಭವಿಸ್ತಿದ್ದೀರಾ ಅಂದರೆ ಆ ಒಂದು ವಿಷಯವಾಗಿ ನಿಮಗೆ ಸಕ್ಸಸ್ ನಾನು ಮೇ ತಿಂಗಳಲ್ಲೇ ನೋಡ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಹಾಗೂ ಆ ಒಂದು ಮಂತ್ನಲ್ಲಿ ಬ್ಯಾಲೆನ್ಸ್ಡಾಗೇ ಇರುತ್ತೆ. ಮೇ ಮಂತ್ ಇಸ್ ಅ ಬ್ಯಾಲೆನ್ಸ್ಡ್ ಮಂತ್ ಫಾರ್ ಯು. ಯಾವುದೇ ರೀತಿಯಾದ ಕಹಿಯಾದ ಘಟನೆ ಆಗೋದು ಆ ಥರದ್ದು ನಾನು ಎಕ್ಸ್ಟ್ರೀಮಾಗಿ ನೋಡ್ತಾ ಇಲ್ಲ. ಓಕೆ, ತುಂಬ ಚೆನ್ನಾಗಿದೆ ಅದು ರೀಡಿಂಗ್ ನೋಡೋಕ್ಕೆ ಹೋದರೆ. ಹಾಗೂ ನೀವು ಯಾವ ಒಂದು ಗೋಲ್ನ ಅಚೀವ್ ಮಾಡ್ತೀರಾ ಅಂದರೆ ನಿಮ್ಮ ಕೈನಲ್ಲಿ ಒಂದಷ್ಟು ಒಳ್ಳೊಳ್ಳೆ ವಿಷಯಗಳು ನಡೆಯುತ್ತೆ, ನಿಮ್ಮಿಂದನೇ ನಡೆಯುತ್ತೆ, ಅದು ನಿಮ್ಮ ಕಡೆಯಿಂದ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ವರ್ಲ್ಡ್ ಬರ್ತಿರೋದ್ರಿಂದ ವರ್ಲ್ಡ್ ಟೂರ್ ಆಗಿರ್ಬೋದು, ಯಾವುದೋ ಒಂದು ಟೂರಿನ ವಿಷಯವಾಗಿ ಅಂದರೆ ಸಮ್ ಕೈಂಡ್ ಆಫ್ ಟ್ರಿಪ್ ನೋಡ್ತಾ ಇದ್ದೀನಿ. ಹಾಗೂ ನೀವು ತುಂಬ ಆಸೆ ಪಡುವಂಥ ಒಂದು ಜಾಗಕ್ಕೆ ಹೋಗಿ ನೀವು ಬರೋದು ನೋಡ್ತಾ ಇದ್ದೀನಿ. ಸ್ಪೆಷಲಿ ಏನಾದರೂ ಫಾರಿನ್ ಟ್ರಿಪ್ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಮೇ ಮಂತ್ನಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ. ನೀವು ಆ ಮಂತ್ನಲ್ಲೇ ಪ್ಲ್ಯಾನ್ ಮಾಡ್ಕೋಬೋದು. ಲೈಕ್ ಮೆಮೊರೇಬಲ್ ಆಗಿರುತ್ತೆ ಹಾಗೂ ಫ್ರೂಟ್ಫುಲ್ಲಾಗೂ ಇರುತ್ತೆ. ಸೊ ಟ್ರಾವೆಲ್ ನಾನು ಜಾಸ್ತಿ ನೋಡ್ತಾ ಇದ್ದೀನಿ ಮೇ ತಿಂಗಳಲ್ಲಿ. ಸ್ಪೆಷಲಿ ನಾನು ಆಗಲೇ ಹೇಳಿದ್ನಲ್ಲ, ಈಗ ಒಂದು ಡೆಸ್ಟಿನೇಷನ್ ಇರುತ್ತೆ, ಡ್ರೀಮ್ ಡೆಸ್ಟಿನೇಷನ್ ಅಂತ ಹೇಳ್ತೀವಿ. ಅಂದರೆ ಈ ಜಾಗಕ್ಕೆ ಹೋಗಲೇಬೇಕು, ಈ ಜಾಗ ನೋಡಲೇಬೇಕು ಅನ್ನುವ ಆಸೆ ಇರುತ್ತಲ್ಲ, ಅದು ನೆರವೇರುತ್ತೆ ನಿಮಗೆ ಮೇ ತಿಂಗಳಲ್ಲಿ. 4th ಪೊಸಿಷನಲ್ಲಿ ಆಬ್ಸ್ಟಿಕಲ್ ಬರ್ತಾ ಇದೆ. ಆಬ್ಸ್ಟಿಕಲ್ ಏನಾದ್ರು ಇದೆಯಾ ಅಂದರೆ 7 ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಎನ್ವಿಯಸ್ ಎನರ್ಜಿ, ಜನ ಅಸೂಯೆ ಪಡುವಂಥದ್ದು, ನಿಮ್ಮ ಒಳ್ಳೇದನ್ನ ನೋಡೋಕ್ಕಾಗದೆ ಸ್ವಲ್ಪ ಜೆಲೆಸಿ ಫೀಲ್ ಮಾಡೋದು, ಹೊಟ್ಟೆ ಕಿಚ್ಚು ಪಡುವಂಥದ್ದು ಅದೆಲ್ಲ ನಡೆಯುತ್ತೆ. ಯಾಕೆಂದರೆ ನಿಮಗೆ ಮೇ ತಿಂಗಳಲ್ಲಿ ಗ್ರೋತ್ ಆಗುತ್ತೆ. ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಮೇ ಬಿ ಕಾರ್ ಖರೀದಿ ಮಾಡ್ತಿರೋ ಏನೋ, ಅಥವಾ ಏನೋ ಒಂದು ಒಳ್ಳೆ ಎಕ್ಸ್ಪೆನ್ಸಿವ್ ಥಿಂಗ್ ಅಂದರೆ ವಸ್ತುವನ್ನು ಖರೀದಿ ಮಾಡ್ತೀರಾ. ಸ್ಪೆಷಲಿ ಕಾರ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ಅಂದರೂ ಮೇ ತಿಂಗಳು ತುಂಬ ಚೆನ್ನಾಗಿದೆ, ನೀವು ಪರ್ಚೇಸ್ ಮಾಡ್ಬೋದು. ಇದನ್ನು ನೋಡಿ ಕೂಡ ಸಹಿಸದೇ ಇರುವಂಥ ಜನರು ನಿಮ್ಮ ಸುತ್ತ ಇರ್ತಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಅದೇ ಒಂದು ಆಬ್ಸ್ಟಿಕಲ್ ಆಗುತ್ತೆ, ಅದೇ ಒಂದು ಅಡ್ಡಿ ಆಗ್ಬೋದು ನಿಮಗೆ. ಸೊ ಪ್ರೊಟೆಕ್ಷನ್ ಮಾಡ್ಕೋಬೇಕಾಗತ್ತೆ ನೀವು. ಓಕೆ, ವಿಚ್ ಈಸ್ ಸ್ವಲ್ಪ ದೃಷ್ಟಿ ತಕ್ಕೊಳ್ಳೋದು ಆ ಥರದ್ದೆಲ್ಲ ನಿಮ್ಮ ಕಡೆಯಿಂದ ನೀವೇನು ರೆಗ್ಯುಲರ್ ಆಗಿ ಮಾಡ್ತೀರಾ ಅದನ್ನು ಮಾಡಿ. ಮೇ ತಿಂಗಳಲ್ಲಿ ಆ ಥರ ದೃಷ್ಟಿ ಆಗುತ್ತೆ ನಿಮಗೆ ಅಂತ ಬರ್ತಾ ಇದೆ.
ಫಿಫ್ತ್ ಪೊಸಿಷನಲ್ಲಿ ಅಕಂಪ್ಲಿಷ್ಮೆಂಟ್ ಏನು ಬರ್ತಾ ಇದೆ ಅಂದರೆ 9 ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ಸ್ವಲ್ಪ ನಿಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ಬೋದು. ಓಕೆ, ಸೊ ಹೆಲ್ತ್ ವಿಷಯವಾಗಿ ಹುಷಾರಾಗಿರಿ. ಯಾಕೆಂದರೆ ನಾನು ತುಂಬ ಟ್ರಾವೆಲ್ ನೋಡ್ತಿರೋದ್ರಿಂದ ಮೇ ಬಿ ಸ್ವಲ್ಪ ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗಬಹುದು. ಸೊ ನೀವು ಅದನ್ನು ತುಂಬ ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು, ಅಯ್ಯೋ ಪರವಾಗಿಲ್ಲ ಅಂತ ಕೇರ್ಲೆಸ್ ಆಗಿರೋಕ್ಕೆ ಹೋಗಬೇಡಿ. ಸ್ವಲ್ಪ ಬೆಡ್ ರಿಡನ್ ಆಗುವಂಥ ಚಾನ್ಸಸ್ ಇದೆ. ಏನಿದೆಯೋ ಅದನ್ನ ನಾನು ಹೇಳಬೇಕಲ್ಲ, ಆದರೆ ಇದನ್ನ ನೀವು ತಡಿಯೋಕ್ಕಾಗಲ್ಲ ಅಂತ ಹೇಳ್ತಲ್ಲ. ಯಾಕಂದರೆ ಇವಾಗ ನಿಮಗೆ ಗೊತ್ತಾಗ್ತಾ ಇರೋದಕ್ಕೆ ಯಾವುದನ್ನು ನೀವು ಸೀರಿಯಸ್ ಆಗಿ, ಸ್ಪೆಷಲಿ ಹೆಲ್ತ್ ಬಂದಾಗ ಸೀರಿಯಸ್ ಆಗಿ ತೊಗೊಳ್ಳೇಬೇಕು. ಓಕೆ, ಏನಾದರೂ ನೀವು ಮಾಡಲಿಲ್ಲ ಕೆಲಸನ ಅಂದರೆ, ಅಥವಾ ನೀವು ನಿಮ್ಮನ್ನು ನೀವೇ ಕೇರ್ ಮಾಡ್ಕೊಳ್ಳಿಲ್ಲ ಅಂದರೆ, ಅದರಿಂದನೇ ನೀವು ಏನೇನು ಮಾಡಬೇಕು ಅಂತ ಇದ್ದೀರಾ ಆ ಪ್ಲ್ಯಾನ್ಸ್ ಎಲ್ಲ ಸ್ವಲ್ಪ ತುಂಬ ನಿಧಾನ ಸ್ಥಿತಿಲಿ ಹೋಗುತ್ತೆ. ಓಕೆ, ಸೊ ಅಕಂಪ್ಲಿಷ್ಮೆಂಟ್ ಮಾಡ್ತೀರಾ, ಆದರೆ ಹೆಲ್ತ್ ವಿಷಯವಾಗಿ ಹುಷಾರಾಗಿರಿ ಅಂತ ಬರ್ತಾ ಇದೆ. ಮತ್ತು 6th ಪೊಸಿಷನಲ್ಲಿ ವಾಟ್ ಟು ಅವಾಯ್ಡ್ ಬರ್ತಾ ಇರೋದ್ರಿಂದ 8 ಆಫ್ ವಾಂಡ್ಸ್. ಸೊ ನಿಮಗೆ ಮೇ ತಿಂಗಳಲ್ಲಿ ಅದು ಮಾಡಬೇಕು. ತುಂಬ ಓವರ್ ಎಕ್ಸೈಟೆಡ್ ಆಗಿರುತ್ತೆ ನಿಮ್ಮ ಎನರ್ಜಿ, ಹಾಗೂ ಎಲ್ಲವನ್ನೂ ಮಾಡಬೇಕು ಅನ್ನುವಂಥ ಒಂದು ಕ್ರಿಯೇಟಿವ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಅಂದರೆ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹೀಗಿರ್ತೀನಿ, ಹಾಗಿರ್ತೀನಿ ಅಂದರೆ ಲಾಟ್ಸ್ ಆಫ್ ಐಡಿಯಾಸ್, ಬಹಳ ಐಡಿಯಾಸ್ ನಿಮ್ಮ ಮೈಂಡಲ್ಲಿ ಹೋಗ್ತಾ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ನಿಮಗೆ ಯಾವಾಗ ತುಂಬ ಆಸೆಗಳು ಅಥವಾ ಈಗಿರಬೇಕಾಗಿರಬೇಕು ಅಂತ ಎಲ್ಲ ಬರುತ್ತೆ ಮೈಂಡಲ್ಲಿ, ಯಾವ ಒಂದು ವಿಷಯವಾಗಿ ಫೋಕಸ್ ಮಾಡಬೇಕೋ ಅದನ್ನು ಬಿಟ್ಬಿಡ್ತೀರಾ. ಸೊ 1 at a time ರೂಲ್ನ ನೀವು ಫಾಲೋ ಮಾಡಬೇಕಾಗುತ್ತೆ. 1 at a time ಅಂದರೆ ಒಂದು ವಿಷಯದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಅದು ಮುಗಿಯೋವರೆಗೂ ನೀವು ಇನ್ನೊಂದು ವಿಷಯವಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಎನರ್ಜಿ ಲಾಸ್ ಆಗ್ಬೋದು. ತುಂಬಾ ಎಕ್ಸೈಟೆಡ್ ಎನರ್ಜಿ ಇರೋದ್ರಿಂದ ನೀವು ಅದು ಮಾಡ್ತೀನಿ, ಇದು ಮಾಡ್ತೀನಿ ಥರ ಜೋಶಲ್ಲಿ ಇರ್ತೀರ, ಆದರೆ ಏನೂ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲ ಏರಿಯಾಸ್ಗೂ ನೀವು ಒಂದೇ ಸಲ ಎನರ್ಜಿ ಹಾಕೋಕ್ಕೆ ಸಾಧ್ಯ ಇಲ್ಲ. ಒಂದು ಏರಿಯಾಗೆ ಒಂದೊಂದು ಸಲ ಎನರ್ಜಿನ ಹಾಕಿ 100% ಕೊಡಿ, ಆಗಲೇ ನಿಮಗೆ ಖಂಡಿತವಾಗ್ಲೂ ಫೋಕಸ್ ಮಾಡೋಕ್ಕೆ ಹಾಗೂ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು 7th ಪೊಸಿಷನಲ್ಲಿ ವಾಟ್ ಟು ಎಂಬ್ರೇಸ್ ಬರ್ತಿರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಸ್ನಲ್ಲಿ ನೀವು ತುಂಬ ಒಳ್ಳೊಳ್ಳೆ ಬದಲಾವಣೆನ ನೋಡ್ತೀರಾ. ಸ್ಪೆಷಲ್ ಆಗಿ ನಿಮಗೆ ಒಂದೊಳ್ಳೆ ಫ್ರೆಂಡ್ನ ನಿಮಗೆ ಹತ್ತಿರ, ಒಂದು ಒಳ್ಳೆ ಕಳ್ಕೊಂಡಿರೋ ಫ್ರೆಂಡ್ ನಿಮ್ಗೆ ಹತ್ತಿರ ಆಗುವಂಥದ್ದು, ಅಥವಾ ಒಬ್ಬ ಫ್ರೆಂಡ್ ನಿಮಗೆ ಪರಿಚಯ ಆಗುವಂಥದ್ದು, ಒಬ್ಬ ಲವರ್ ನಿಮಗೆ ಕ್ಲೋಸ್ ಆಗುವಂಥದ್ದು, ಆ ಥರ ಒಂದು ರೊಮ್ಯಾಂಟಿಕ್ ಎನರ್ಜಿನೂ ನಾನು ನೋಡ್ತಾ ಇದ್ದೀನಿ. ಲವ್ ಲೈಫ್ ಚೆನ್ನಾಗಿರುತ್ತೆ ಮೇ ಮಂತ್ನಲ್ಲಿ. ನಿಮ್ಮನ್ನು ಹುಡುಕೊಂಡು ಒಂದು ಪ್ರೀತಿ ಬರುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಸೊ ಅದು ಸೀರಿಯಸ್ ಆಗಿರುವಂಥ ಲವ್ನ ನಾನು ನೋಡ್ತಾ ಇದ್ದೀನಿ, ಫ್ರೆಂಡ್ಶಿಪ್ನ ನೋಡ್ತಾ ಇದ್ದೀನಿ, ಒಂದು ಕಮಿಟ್ಮೆಂಟ್ ನೋಡ್ತಾ ಇದ್ದೀನಿ ಮೇ ತಿಂಗಳಲ್ಲಿ. 8th ಪೊಸಿಷನಲ್ಲಿ ಯಾವ ರೀತಿಯಾದ ಸಪೋರ್ಟ್, ಎಲ್ಲಿಂದ ಸಪೋರ್ಟ್ ನಿಮಗೆ ಸಿಗುತ್ತೆ ಅಂದರೆ ನಿಮ್ಮಲ್ಲೇ ನಿಮಗೆ ಸಪೋರ್ಟ್ ಸಿಗುತ್ತೆ ಅಂತ ಬರ್ತಾ ಇದೆ. ನೀವು ಆ ಥರದ್ದು ಒಂದು ಫೈರ್ ಎಲಿಮೆಂಟ್ ನಿಮ್ಮಲ್ಲೇ ಇರೋದ್ರಿಂದ, ನಿಮ್ಮಲ್ಲೇ ಆ ಒಂದು ಶಕ್ತಿ ಇರೋದ್ರಿಂದ ಆ್ಯಕ್ಚುಲಿ ನಿಮಗೆ ಬೇರೆಯವ್ರ ಸಪೋರ್ಟ್ ಅಷ್ಟು ಬೇಕಾಗಿರೋದಿಲ್ಲ ಮೇ ತಿಂಗಳಲ್ಲಿ. ಓವರ್ಫ್ಲೋ ಆಫ್ ಎನರ್ಜಿ ಆಗಿರೋದ್ರಿಂದ. ಸೊ ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ ನಿಮ್ಮ ಎನರ್ಜಿನ, ಓವರ್ ಆ್ಯಕ್ಟಿವ್ ಆಗಿಬಿಡ್ತೀರಾ ಅಂತ. ಸೊ ನೀವು ಸಪೋರ್ಟ್ ತೊಗೊಳ್ಳೋದು ಬೇರೆಯವರಿಂದ ನೋಡ್ತಾ ಇಲ್ಲ, ನೀವೇ ಬೇರೆಯವ್ರಿಗೆ ಸಪೋರ್ಟ್ ಆಗೋದು ಮೇ ತಿಂಗಳಲ್ಲಿ ನೋಡ್ತಾ ಇದ್ದೀನಿ. ಓ ಲುಕ್ ಎಟ್ ದಿಸ್, ಮ್ಯಾಜಿಷಿಯನ್ ಬಂದಿದೆ, ನಂಬರ್ 1 ಕಾರ್ಡ್. ಆ್ಯಕ್ಚುಲಿ ಇದನ್ನ ನಾನು ತುಂಬ ದಿನ ಆದಮೇಲೆ ಈ ಒಂದು ಕಾರ್ಡನ್ನ ನೋಡ್ತಾ ಇದ್ದೀನಿ. ತುಂಬ ರೇರಾಗಿ ಬಂದಿದೆ, ಅಂದರೆ ನನ್ನ ರೀಡಿಂಗ್ಸ್ನಲ್ಲಿ ರೇರಾಗಿ ಬಂದಿದೆ ಮ್ಯಾಜಿಷಿಯನ್ ಕಾರ್ಡ್. ಸೊ ಮ್ಯಾಜಿಷಿಯನ್ ಕಾರ್ಡ್ ನಿಮಗೆ ಬಂದಿರೋದ್ರಿಂದ ನಿಮ್ಮ ಕೈನಲ್ಲೇ ಮ್ಯಾಜಿಕ್ ಇದೆ, ನಿಮ್ಮ ಕೈನಲ್ಲೇ ಒಂದು ಮ್ಯಾಜಿಕ್ ಮಾಡುವಂಥ ಒಂದು ಬ್ಲೆಸ್ಸಿಂಗ್ ಕೂಡ ಇದೆ ಮೇ ತಿಂಗಳು. ನೀವು ಏನಕ್ಕೆ ಕೈ ಹಾಕಿದ್ರೂ ಕೂಡ ಅದು ಫಲಕಾರಿ ಆಗುತ್ತೆ. ಸೊ ಯೂಟಿಲೈಸ್ ಮಾಡ್ಕೊಳ್ಳಿ. ನಿಮಗೋಸ್ಕರ ನೀವು ಏನು ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಅಂದರೆ ಮಾಡ್ಕೊಳ್ಳಿ. ಸ್ಪೆಷಲಿ ನಾನು ಫಾರಿನ್ ಟ್ರಿಪ್ ನೋಡ್ತಾ ಇದ್ದೀನಿ ಕೆಲವರಿಗೆ. ಖಂಡಿತವಾಗ್ಲೂ ಪ್ಲ್ಯಾನ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅಂತ ಕೂಡ ಬರ್ತಾ ಇದೆ. ಬಿಕಾಸ್ ಮೇ ಮಂತ್ ಇಸ್ ಅ ಮ್ಯಾಜಿಕಲ್ ಮಂತ್. ಸೊ ಮ್ಯಾಜಿಕಲ್ ಟೈಮ್ ಆಗೋರೋದ್ರಿಂದ ನಿಮಗೆ ಏನೇನೋ ಅಯ್ಯೋ ಇದಾಗುತ್ತೋ ಆಗಲ್ವೋ ಅಂತ ಒಂದು ಡೌಟ್ ಇರುತ್ತಲ್ಲ, ಅದು ಆಗೋಗುತ್ತೆ. ಆ ಥರದ್ದು ಒಂದು ಪ್ಲೆಸೆಂಟ್ ಆಗಿರುವಂಥ ಮೇ ಮಂತ್ ನಿಮಗೆ 2025. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ಥ್ಯಾಂಕ್ ಯು.